ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಆದ ಎರಿಯಪ್ಪ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎರಿಯಪ್ಪ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಮೊದಲಿಗೆ ಗೋಧಿ ಹಿಟ್ಟು, ಬೆಲ್ಲ, ಕಾಯಿ, ಉಪ್ಪು, ಏಲಕ್ಕಿ ಪುಡಿ, ಎಣ್ಣೆ ಹಾಗೂ ನೀರು, ಇದಿಷ್ಟು ಪದಾರ್ಥಗಳು ಬೇಕು. ಈಗ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ. ಜೊತೆಗೆ ಗೋಧಿ ಹಿಟ್ಟು, ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕೊಳ್ಳೋಣ. ನಂತರ ಬೆಲ್ಲ, ಇದು ಮಲೆನಾಡಿನ ಬೆಲ್ಲ. ಒಂದು ಪಕ್ಷ ಈ ಬೆಲ್ಲ ಸಿಗದೆ ಹೋದರೆ ನಿಮಗೆ ಉಂಡೆ ಬೆಲ್ಲ ಪಾಕ ಮಾಡಿ, ನೀರು ಪಾಕ ಮಾಡಿ ಅದನ್ನು ನೀರು ಬದಲಿಗೆ ಬೆಲ್ಲದ ನೀರೇ ಹಾಕಿ ಕಲಿಸ್ಬೋದು. ಮಲೆನಾಡಲ್ಲಾಗಿದ್ದರಿಂದ ನಾವು ಇದೇ ಬೆಲ್ಲ ಬಳಸ್ತಾ ಇದ್ದೀವಿ. ನಂತರ ಕಾಯಿ ತುರಿ ಸ್ವಲ್ಪ. ಯಾವುದೇ ಸಿಹಿ ಪದಾರ್ಥ ಮಾಡಿದ್ರೆ ಒಂಚೂರು ಉಪ್ಪು ಹಾಕಬೇಕು, ಹಂಗಾಗಿ ಒಂಚೂರು ಉಪ್ಪು. ನಂತರ ಏಲಕ್ಕಿ ಪುಡಿ. ಇದಿಷ್ಟು ಕಲಸೋಣ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ನಾವು. ಏನಿಲ್ಲ, ಇದು ಎಲ್ಲ ಪದಾರ್ಥ ಒಟ್ಟಿಗೆ ಹಾಕಿ ದೋಸೆ ಹಿಟ್ಟಿಗಿಂತ ಒಂಚೂರು ದಪ್ಪ, ದೋಸೆ ಹಿಟ್ಟು ಹದಕ್ಕಿಂತ ಚೂರು ದಪ್ಪ ಕಲಿಸ್ಕೋಬೇಕಷ್ಟೇ. ಈಗ ಇದು ಕಲಸಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆ ನಾವು ಇದನ್ನು ಎಷ್ಟು ಕರಿತೀವಿ ಅಷ್ಟು, ತುಂಬ ಏನು ಬೇಡ. ನಾನೀಗ ಒಂದು 10 ಮಾಡ್ತಾಯಿದ್ದೀನಿ. ಒಂದು 10 ಮಾಡೋದಕ್ಕೆ ಒಂದು 1/4 ಲೀಟ್ರ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಆ್ಯಕ್ಚುಲಿ ಇದು ಎರಿಯಪ್ಪ ಮಾಡೋಕ್ಕೆ ಎರಿಯಪ್ಪ ಪಾತ್ರೆನೇ ಬರುತ್ತೆ. ಅದು ಮುಂಚೆ ಹಳುಬರೆಲ್ಲ ಮಾಡ್ತಾಯಿದ್ರು. ಈಗ ಅದಿಲ್ಲದೆ ಇರೋದ್ರಿಂದ ನಾವು ಬಾಣಲೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಈಗ ಎಣ್ಣೆ ಕಾಯಬೇಕು ಒಂಚೂರು. ಇದಕ್ಕೆ ಯಾವ ಸೋಡಾ ಹಾಕೋದಿಲ್ಲ, ಏನೂ ಇಲ್ಲ. ಮಕ್ಳಿಗೂ ಕೊಡ್ಬೋದು. ಗೋಧಿ ಹಿಟ್ಟಾಗಿದ್ದರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಬೆಲ್ಲನೂ ಒಳ್ಳೆಯದು. ಇದು ದೋಸೆ ಹಿಟ್ಟಿಗಿಂತ ಚೂರು ದಪ್ಪ ಇದೆ ನೋಡಿ. ದೋಸೆ ಹಿಟ್ಟಿನ ಒಂಚೂರು ನೀರಾಗಿರುತ್ತೆ, ಇದೊಂದು ಚೂರು ದಪ್ಪ ಇದೆ. ಈಗ ಎಣ್ಣೆ ಕಾದಿದೆ. ತುಂಬ ಜಾಸ್ತಿನೂ ಹಾಕಬಾರ್ದು. ಈ ಥರ ಸಣ್ಣದೊಂದು ಸೌಟ್ ತೊಗೋಬೇಕು. ಸೌಟ್ ತೊಗೊಂಡು ಒಂದು ಸೌಟ್ ತೊಗೋಬೇಕು. ಕರೆಕ್ಟು ಮಧ್ಯಕ್ಕೆ ಹಾಕಬೇಕು. ಹಾಕಿದ್ಮೇಲೆ ಮುಟ್ಟಬಾರ್ದು ಅದನ್ನು. ಅದು ಹಾಗೆ ಒಂದು 2 ನಿಮಿಷ ಬಿಡಬೇಕು. ಗ್ಯಾಸ್ ಫ್ಲೇಮ್ ಮಾತ್ರ ಮಧ್ಯಮ ಉರಿಲಿರಬೇಕು. ತುಂಬ ಉರಿ ಇಟ್ಕೊಂಡ್ರೆ ಮೇಲೆ ಕೆಂಪಾಗುತ್ತೆ, ಒಳಗೆ ಬೇಯೋದಿಲ್ಲ. ಮಧ್ಯಮ ಉರಿಲಿದ್ರೆ ಚೆನ್ನಾಗಿ ಬೇಯುತ್ತೆ ಒಳಗಡೆಯಿಂದ. ಅದೇ ನಿಧಾನಕ್ಕೆ ಎದ್ದು ಬರುತ್ತೆ. ಬಿಡಿಸ್ಬೇಕು. ಹಿಂಗೆ ಎದ್ದು ಬರುತ್ತೆ ನೋಡಿ. ಹಿಂಗೆ ಎದ್ದು ಬಂದಾಗ ಉಲ್ಟಾ ಹಾಕ್ಕೋಬೇಕು. ಮಧ್ಯಮ ಉರಿಲಿ ಚೆನ್ನಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕಿದು. ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಬೇಕಿದನ್ನ. ಇದು ತುಂಬ ನೀರಾಯಿತು ಅಂದರೆ
ಉದುರುದ್ರಾಗುತ್ತೆ. ಈ ಹದದಲ್ಲಿದ್ದರೆ ಕ್ಲೀನಾಗಿ ಬರುತ್ತೆ. ಇದು ಗೋಧಿ ಹಿಟ್ಟು ಬದಲಿಗೆ ಅಕ್ಕಿ ನೆನೆಸಿ 3 ಗಂಟೆ ಕಾಲ ನೆನೆಸಿ ಅದನ್ನು ರುಬ್ಬಿ ಅದಕ್ಕೆ ಬೆಲ್ಲ ಹಾಕಿ ರುಬ್ಬಿ ಅದಕ್ಕೆ ಆಮೇಲೆ ಕಾಯಿ ತುರಿ ಎಲ್ಲ ಹಾಕಿ ಮಾಡ್ಬೋದು. ನಾವು ಮಲೆನಾಡಲ್ಲಿ ಗೋಧಿ ಹಿಟ್ಟಿಂದ ಜಾಸ್ತಿ ಮಾಡೋದು. ಏಕೆ ಅಂತಂದರೆ ನವರಾತ್ರಿಲಿ ಒಂದೇ ದಿನ ತಿನ್ನಕ್ಕೆ ಬರುತ್ತೆ. ಇದು ಮುಸ್ರೆ ಆಗುತ್ತೆ ಅಂತೇಳಿ ನಾವೆಲ್ಲ ಅಕ್ಕಿಲಿ ಮಾಡಿದ್ರೆ, ಗೋಧಿ ಹಿಟ್ಟಿಂದಾದರೆ 2 ದಿನ ಇಟ್ಕೊಂಡು ತಿನ್ಬೋದು ಅನ್ನೋ ಕಾರಣಕ್ಕಾಗಿ ದೇವ್ರ ನೈವೇದ್ಯಕ್ಕೂ ಶ್ರೇಷ್ಠ ಅಂತೇಳಿ ಗೋಧಿ ಹಿಟ್ಟಿಂದ ಜಾಸ್ತಿ ಮಾಡೋದು ಮಲೆನಾಡಲ್ಲಿ. ಇದು ಎರಿಯಪ್ಪ ಮಾಡೋ ವಿಧಾನ. ತುಂಬ ಸುಲಭದಲ್ಲಿ ಮಾಡ್ಬೋದು. ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಆರೋಗ್ಯವಾಗೂ ಇರುತ್ತೆ. ಮನೇಲಿ ಮಾಡ್ಕೊಂಡು ಎಲ್ಲರೂ ತಿನ್ನಿ ಖುಷಿಯಾಗಿರಿ.